ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 44ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಭಗವಂತನ ರಾಜವಿದ್ಯೆ ಮತ್ತು ಆತನ ಸರ್ವವ್ಯಾಪಿತ್ವದ ಬಗ್ಗೆ ತಿಳಿದೆವು. ಇಂದು ನಾವು ವಿಜ್ಞಾನವೂ ಸಹ ಬೆರಗಾಗುವಂತಹ ಸೃಷ್ಟಿಯ ರಹಸ್ಯವನ್ನು ತಿಳಿಯಲಿದ್ದೇವೆ. ಈ ಇಡೀ ಬ್ರಹ್ಮಾಂಡವು ಯಾರ ಅಧೀನದಲ್ಲಿದೆ? ಪ್ರಕೃತಿಯು ತಾನಾಗಿಯೇ ಕೆಲಸ ಮಾಡುತ್ತದೆಯೇ, ಅಥವಾ ಅದರ ಹಿಂದೆ ಯಾವುದೋ ಒಂದು ಶಕ್ತಿಯಿದೆಯೇ? ಶ್ರೀಕೃಷ್ಣನು ಇಂದಿನ 10 ನಿಮಿಷಗಳಲ್ಲಿ ಸೃಷ್ಟಿ ಮತ್ತು ಲಯದ ಆಳವಾದ ಸತ್ಯಗಳನ್ನು ನಮಗೆ ಬಿಚ್ಚಿಡಲಿದ್ದಾನೆ. ಎಲ್ಲೆಡೆ ಸಂಚರಿಸುವ ದೊಡ್ಡದಾದ ವಾಯುವು ಹೇಗೆ ಯಾವಾಗಲೂ ಆಕಾಶದಲ್ಲಿ ನೆಲೆಸಿದೆಯೋ, ಹಾಗೆಯೇ ಸಮಸ್ತ ಪ್ರಾಣಿಗಳು ನನ್ನಲ್ಲಿ ನೆಲೆಸಿವೆ ಎಂದು ತಿಳಿ. ಕೃಷ್ಣನು ಇಲ್ಲಿ ಬಹಳ ಸುಂದರವಾದ ಉದಾಹರಣೆ ನೀಡುತ್ತಿದ್ದಾನೆ. ಆಕಾಶವು ಅತಿದೊಡ್ಡದು, ಗಾಳಿಯು ಅದರಲ್ಲೇ ಇದೆ. ಆದರೆ ಗಾಳಿಯು ಆಕಾಶಕ್ಕೆ ಅಂಟಿಕೊಂಡಿಲ್ಲ ಅಥವಾ ಆಕಾಶವನ್ನು ಮಲಿನಗೊಳಿಸುವುದಿಲ್ಲ. ಹಾಗೆಯೇ ನಾವೆಲ್ಲರೂ ಪರಮಾತ್ಮನಲ್ಲೇ ಇದ್ದೇವೆ. ಆದರೆ ಪರಮಾತ್ಮನು ನಮ್ಮ ಗುಣಗಳಿಗಾಗಲಿ ಅಥವಾ ಈ ಭೌತಿಕ ಜಗತ್ತಿನ ವಿಕಾರಗಳಿಗಾಗಲಿ ಅಂಟಿಕೊಂಡಿಲ್ಲ. ಆತನು ಸಾಕ್ಷೀಭೂತವಾಗಿ ಎಲ್ಲವನ್ನೂ ಒಳಗೊಂಡಿದ್ದಾನೆ. ಕುಂತಿಪುತ್ರನೇ, ಕಲ್ಪದ ಕೊನೆಯಲ್ಲಿ, ಅಂದರೆ ಪ್ರಳಯ ಕಾಲದಲ್ಲಿ, ಸಮಸ್ತ ಜೀವಿಗಳು ನನ್ನ ಪ್ರಕೃತಿಯಲ್ಲಿ ಲಯವಾಗುತ್ತವೆ. ಮತ್ತೆ ಕಲ್ಪದ ಆರಂಭದಲ್ಲಿ ಅವುಗಳನ್ನು ನಾನೇ ಸೃಷ್ಟಿಸುತ್ತೇನೆ. ಈ ಜಗತ್ತು ಶಾಶ್ವತವಲ್ಲ, ಇದು ಒಂದು ಚಕ್ರದಂತೆ. ಒಂದು ಕಲ್ಪ ಮುಗಿದಾಗ ಎಲ್ಲವೂ ಪರಮಾತ್ಮನ ಪ್ರಕೃತಿಯಲ್ಲಿ ಅಡಗಿಕೊಳ್ಳುತ್ತವೆ, ಬೀಜದಂತೆ. ಮತ್ತೆ ಸಮಯ ಬಂದಾಗ ಕೃಷ್ಣನು ತನ್ನ ಸಂಕಲ್ಪದಿಂದ ಈ ಬ್ರಹ್ಮಾಂಡವನ್ನು ಹೊರತರುತ್ತಾನೆ. ಈ ಪ್ರಕ್ರಿಯೆಯು ಅನಾದಿ ಕಾಲದಿಂದಲೂ ನಡೆಯುತ್ತಿದೆ. ನಾವು ಈ ಚಕ್ರದ ಒಂದು ಸಣ್ಣ ಭಾಗವಷ್ಟೇ. ಕುಂತಿಪುತ್ರನೇ, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಚರ ಮತ್ತು ಅಚರ ಜೀವಿಗಳನ್ನೊಳಗೊಂಡ ಈ ಜಗತ್ತನ್ನು ಸೃಷ್ಟಿಸುತ್ತದೆ. ಈ ಕಾರಣದಿಂದಾಗಿಯೇ ಜಗತ್ತು ಪುನಃ ಪರಿವರ್ತನೆ ಹೊಂದುತ್ತಿದೆ. ಇಲ್ಲಿ ಕೃಷ್ಣನು ಪ್ರಕೃತಿ ಮತ್ತು ತನ್ನ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಪ್ರಕೃತಿಯು ಜಡವಾದುದು, ಆದರೆ ಪರಮಾತ್ಮನ ಚೈತನ್ಯ ಸ್ಪರ್ಶದಿಂದ ಅದು ಸೃಜನಶೀಲವಾಗುತ್ತದೆ. ಒಬ್ಬ ರಾಜನ ಸಮ್ಮುಖದಲ್ಲಿ ಕೆಲಸಗಾರರು ಹೇಗೆ ಕೆಲಸ ಮಾಡುತ್ತಾರೋ, ಹಾಗೆಯೇ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಕೃತಿಯು ಈ ಅದ್ಭುತ ಜಗತ್ತನ್ನು ನಡೆಸುತ್ತಿದೆ. ವಿಜ್ಞಾನವು ಇದನ್ನು ಲಾಸ್ ಆಫ್ ನೇಚರ್ ಎನ್ನಬಹುದು, ಆದರೆ ಆ ನಿಯಮಗಳ ಹಿಂದೆ ಇರುವುದು ಶ್ರೀಕೃಷ್ಣ. ಸ್ನೇಹಿತರೆ, ಪ್ರಕೃತಿಯ ಈ ಬೃಹತ್ ನಾಟಕದ ಸೂತ್ರಧಾರ ಶ್ರೀಕೃಷ್ಣ ಎಂದು ನಾವು ಇಂದು ಅರಿತೆವು. ಆದರೆ ಇಷ್ಟೆಲ್ಲ ಮಹಿಮೆ ಇದ್ದರೂ ಜನರು ಭಗವಂತನನ್ನು ಸಾಮಾನ್ಯ ಮನುಷ್ಯನೆಂದು ಏಕೆ ಭಾವಿಸುತ್ತಾರೆ? ಮೂಢರು ಮಾಡುವ ತಪ್ಪುಗಳೇನು? ಮತ್ತು ನಿಜವಾದ ಮಹಾತ್ಮರು ಭಗವಂತನನ್ನು ಹೇಗೆ ಆರಾಧಿಸುತ್ತಾರೆ? ಈ ಕುತೂಹಲಕಾರಿ ವಿಷಯಗಳನ್ನು ನಾವು ನಾಳಿನ 45ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮಲ್ಲಿ ಹೊಸ ಅರಿವನ್ನು ಮೂಡಿಸಲಿ. ಧನ್ಯವಾದಗಳು.